ಹೆಲೋ ಎವ್ರಿವನ್, ವೆಲ್ಕಮ್ ಟು FTS ಅಕಾಡೆಮಿ. ಈ ಶಾರ್ಟ್ನಲ್ಲಿ ನಾವು ಡಿಫೆನ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಡೋಣ. ನಮ್ಮ ಕರ್ನಾಟಕ ಹುಡುಗರು, ನಮ್ಮ ಕನ್ನಡಿಗರು ಡಿಫೆನ್ಸ್ನಲ್ಲಿ ಹೋಗ್ಬೇಕನ್ನೋದೇ ನಮ್ಮ ಆಸೆ. ಅದಕ್ಕೆ ಕೆಲವೊಂದು ಫ್ರೆಷರ್ ಹುಡುಗರು ಏನಿರ್ತಾರಲ್ಲ, ಅವರಿಗೆ ಡಿಫೆನ್ಸ್ನಲ್ಲಿ ಏನೇನು ಅಪರ್ಚುನಿಟೀಸ್ ಇದ್ದಾವೆ ಗೊತ್ತಾಗಲ್ಲ. ಇಲ್ಲಿ ನಾವು ಡಿಫೆನ್ಸ್ನಲ್ಲಿ ನೋಡಬಹುದು, ಆರ್ಮ್ ಫೋರ್ಸಸ್ಸಿನಲ್ಲಿ ಇಂಡಿಯನ್ ಆರ್ಮಿ ಇದೆ, ನ್ಯಾವಿ ಇದೆ ಮತ್ತು ಏರ್ ಫೋರ್ಸ್ ಅಂತಿದೆ. ಅದರಲ್ಲಿ ಡಿಫ್ರೆಂಟು ಎಕ್ಸಾಮ್ಸ್ಗಳೆಲ್ಲ ಡಿಫ್ರೆಂಟ್ ಪೋಸ್ಟ್ಗಳಿಗೆ ಅವ್ರ ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಶನ್ ಆಗುತ್ತೆ. ಅದಕ್ಕೆ ನಾವು ನೋಡಿ, ಆರ್ಮಿನಲ್ಲಿ BSF ಬರುತ್ತೆ, ಬೇರೆ ಬೇರೆದು ಬರುತ್ತೆ. ಅದು ಹೇಳ್ತೀನಿ ನಿಮ್ಗೆ. ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಏನು ಕರಿತೇವಲ್ಲ, ಅದರಲ್ಲಿ BSF, CISF, CAPF, ಆಮೇಲೆ SSP, ITBP, ಈ ಥರ ಡಿಫ್ರೆಂಟ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಇದ್ದಾವೆ ಆರ್ಮಿನಲ್ಲಿ. ನೀವು ಅದು ಏಜ್ 18ರಿಂದ 25 ಏಜ್ನಲ್ಲೇ ಜಾಸ್ತಿ ರಿಕ್ರೂಟ್ಮೆಂಟ್ ಆಗೋದು. ಅದು ಏಜ್ ಲಿಮಿಟ್ ಇರುತ್ತೆ ಆರ್ಮಿನಲ್ಲಿ ನೀವು ಎಲೆಕ್ಟ್ರಿಷಿಯನ್ ಆಗ್ಬೋದು, ಆಮೇಲೆ ಹಾಸ್ಪಿಟಲ್ಸ್ ಇದ್ದಾವೆ ಆರ್ಮಿ ಹಾಸ್ಪಿಟಲ್ನಲ್ಲಿ, ಆಮೇಲೆ ಮೆಕ್ಯಾನಿಕಲ್ ಇರುತ್ತೆ, ರೇಡಿಯೋ ಆಪರೇಟರ್ಸ್ ಅಂತ ಇರುತ್ತೆ, ಡಿಫ್ರೆಂಟ್ ಇದ್ದಾವೆ. ಈಗ ರೀಸೆಂಟಾಗಿ ನೀವು ನೋಡಿರ್ಬೋದು, ಅಗ್ನಿವೀರ್ ಅಂತ ಮಾಡಿದ್ದಾರೆ. ಅಗ್ನಿವೀರದ ಏಜ್ ಬಿಟ್ಟು 17.5 ಇಯರ್ಲಿಂದ 21 ಏಜ್ನಲ್ಲಿ ಇರೋರು ನೀವು ಅಪ್ಲೈ ಮಾಡಿಬಿಟ್ಟು ಅಗ್ನಿವೀರನಿಗೆ ದೇಶ ಸೇವೆಯನ್ನು ಮಾಡೋಕ್ಕೆ ಹೋಗ್ಬೋದು. ದೇಶ ಸೇವೆ ಮಾಡೋದೊಂದು ಗುಡ್ ಆಪರ್ಚುನಿಟಿ ಆ್ಯಂಡ್ ತುಂಬ ಯಂಗ್ ಹುಡುಗರಿಗೆ ಇಷ್ಟ ಆಗುತ್ತೆ ದೇಶ ಸೇವೆ ಮಾಡ್ಬೇಕಂತೇಳಿ. ಅದಕ್ಕೆ ಆರ್ಮಿಲಿ ಪ್ರೆಸೆಂಟ್ನಲ್ಲಿ BSF ಏನಿದೆಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂತೇಳಿ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ, ನೋಟಿಫಿಕೇಶನ್ ಆಗಿದೆ. ಅದ್ರದ್ದು ಲಾಸ್ಟ್ ಡೇಟು 23 ಸೆಪ್ಟೆಂಬರ್ ಇದೆ. ಅಲ್ಲಿ ನೀವು ಅಪ್ಲೈ ಮಾಡಿ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ನೀವು ಅಪ್ಲೈ ಮಾಡಬೇಕಿತ್ತಂದರೆ ಅಲ್ಲಿ ಫೀಸ್ ತುಂಬ ಕಡಿಮೆ ಇರುತ್ತೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಥರ ಇರಲ್ಲ, ತುಂಬ ಕಡಿಮೆ ಇರುತ್ತೆ. ಫೀಸು SC/ST ದವರಿಗೆ ಇರುತ್ತೆ. ಕೆಲವೊಂದು ಪೋಸ್ಟಿಗೆ, ಕೆಲವೊಂದು ಟೈಮಿಗೆ ಸ್ವಲ್ಪ ಜಾಸ್ತಿ ಫೀಸನ್ನು ಇದು ಮಾಡಲ್ಲ. UPSCಲಿಂದ ಕರೀತಾರೆ, NDA ಮತ್ತು CDS ಎಕ್ಸಾಮ್ಸ್ ಅಂತ ಕರೀತಾರೆ. ಮತ್ತು ತುಂಬ ಡಿಫ್ರೆಂಟ್ ರಿಕ್ರೂಟ್ಮೆಂಟನ್ನು ನೋಟಿಫಿಕೇಷನನ್ನು ಒನ್ ಬೈ ಒನ್ ಬಂದಾಗ ಅದೊಂದು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಬಟ್ ಡಿಫೆನ್ಸ್ನಲ್ಲಿ ನಮ್ಮ ಕರ್ನಾಟಕ ಹುಡುಗರು, ನಮ್ಮ ಕನ್ನಡಿಗರು ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ನೀವು ಡಿಫೆನ್ಸ್ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ಟ್ರೈ ಮಾಡಿ. ಬರೀ ಸ್ಟೇಟ್ ಗೌರ್ಮೆಂಟ್ ಇದು ಮಾಡಬೇಡಿ. ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ, ಅದು ಕೂಡ ಟ್ರೈ ಮಾಡಿ. ಒಳ್ಳೆ ಅಪರ್ಚುನಿಟೀಸ್ ಇದೆ, ಒಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ರೆಸ್ಪೆಕ್ಟು ಸಿಗುತ್ತೆ ಆರ್ಮಿನಲ್ಲಿ. ಓಕೆ, ಈ ವಿಡಿಯೋನಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ನಾನು ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು.